ಸ್ನೇಹಿತರೆ, ಈ ದಿನ ನಮ್ಮೊಂದಿಗೆ ಪ್ರಭು ಯಲ್ಲಪ್ಪ ಅವರಾದಿ ಅಂತ ಹೇಳಿದ್ದಾರೆ. ಇವರು ನಮ್ಮ ಸಂಸ್ಥೆಯಲ್ಲಿ 2015ರಲ್ಲಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಬಂದು 2017ರಲ್ಲಿ ಗುಲ್ಬರ್ಗದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಆಯ್ಕೆಯಾಗಿ ಜಮ್ಮು ಕಾಶ್ಮೀರ ಸೆಕ್ಟರ್ನಲ್ಲಿ ಆ ಕೆಲಸವನ್ನು ಮಾಡಿ, ರಾಜಸ್ಥಾನದಲ್ಲಿ ಕೆಲಸವನ್ನು ಮಾಡಿ, ಈಗ ಪ್ರಸ್ತುತ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಪ್ರಭು ಯಲ್ಲಪ್ಪ ಅವರಾದಿ, ತಂದೆ ಯಲ್ಲಪ್ಪ, ತಾಯಿ ಗುರವ್ವ, ರೊಕ್ಕದಕಟ್ಟಿ ಗ್ರಾಮ, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಶಿಕ್ಷಣ PUC ಶಿಕ್ಷಣವನ್ನು ಪೂರೈಸಿದ್ದಾರೆ. 2015ರಲ್ಲಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೋಸ್ಕರ ಬಂದಂತಹ ಇವರು 6 ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡೆಯುತ್ತಾರೆ. ಗುಲ್ಬರ್ಗದಲ್ಲಿ ನಡೆದಂತಹ ಭಾರತೀಯ ಸೈನ್ಯಕ್ಕೆ ನಡೆದಂತಹ ರ್ಯಾಲಿಯಲ್ಲಿ ಇವರು ಕೆಲಸವನ್ನ ಗಿಟ್ಟಿಸಿಕೊಳ್ತಾರೆ. ಪ್ರಪ್ರಥಮ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಇವರನ್ನ ಕಳಿಸಿಕೊಡ್ತಾರೆ. ಅಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸವನ್ನು ಮಾಡಿದಂತಹ ಇವರು ರಾಜಸ್ಥಾನಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಅಲ್ಲಿಂದ ಈಗ ಪ್ರಸ್ತುತ ಜಮ್ಮು ಕಾಶ್ಮೀರದಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇಂತಹ ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗೆ ಈ ದಿನ ಸನ್ಮಾನ ಮಾಡುವಂತಹ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಈ ಕಾರ್ಯವನ್ನ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂತಹ LY ಅಡೂಡಿ ಸರ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಗೆ ಆಗಮಿಸಿ ನಮ್ಮ ಸಂಸ್ಥೆ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಪ್ರತಿ ಸಲ ಸಹಿತ ಶೂಟಿಂಗ್ ಬಂದ್ರು ಸಹಿತ ಅವರಿಗೆ ಭೇಟಿಯಾದಂತ ಯಾರಾದರೂ ಆರ್ಮಿಯಲ್ಲಿ ಕೋಚಿಂಗ್ ಹೋಗ್ಬೇಕಂದ್ರೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸಂಸ್ಥೆ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿಯನ್ನು ಇಟ್ಟಂತ ಪ್ರಭು ಅವರಿಗೆ ನಮ್ಮ ಸಂಸ್ಥೆಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂತ ಇಬ್ಬರು ಅಭ್ಯರ್ಥಿಗಳನ್ನ ನಮ್ಮ ಸಂಸ್ಥೆಗೆ ಅಡ್ಮಿಷನ್ ಕರೆದುಕೊಂಡು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಸಹಿತ ನಾವು ಮೊದಲಿಗೆ ಫಿಸಿಕಲ್ ಮತ್ತು ಮೆಡಿಕಲ್ ಮಾಡಿದಕ್ಕೆ ಸ್ವಾಗತ ಕೊಡ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಬ್ಬ ಅಭ್ಯರ್ಥಿ ಆದಂತ ಇವು ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆಗಿ ಎಕ್ಸಾಮ್ ತರಬೇತಿರುವಂತ ಅಭ್ಯರ್ಥಿಗೆ ಸಹಿತ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದ್ರೆ ಎಕ್ಸಾಮ್ ಬರೆದು ಇವರು ಹಾಗೆ ನೀವು ಸತ್ಕಾರ ಮಾಡ್ಕೋಬೇಕು. ಇವರು ನಾವು ನಮ್ಮಲ್ಲಿ ಆಯ್ಕೆಯಾಗಿ ಯಾವ ರೀತಿ ಹೋಗ್ಯಾರ ಅದೇ ರೀತಿ ನೀವು ಆಯ್ಕೆಯಾಗಿ ಎಕ್ಸಾಮ್ ಪಾಸ್ ಆಗಿ ನಿಮ್ಮನ್ನು ಸತ್ಕಾರ ಮಾಡೋದು ನಾವು ಮಾಡಬೇಕು. ಮಾಡ್ತಿರಲ್ಲ? ಓಕೆ. ಈಗ ಸತ್ಕಾರವನ್ನು ಹೊಂದಿರತಕ್ಕಂತಹ ಸತ್ಕಾರ ಮೂರ್ತಿಗಳು 4 ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ಶ್ರೀ ಮಂಜುನಾಥ್ ಆರ್ಮಿ ಕೋಚಿಂಗ್ ಸೆಂಟರ್ ಇಂದ ನಾನು ಕಲಿತುಕೊಂಡಿದ್ದೇನೆ. ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮಣ್ ಸರ್ ಅವರಿಗೆ ಧನ್ಯವಾದ. 2015 ಇಸ್ವಿಯಲ್ಲಿ ನಾನು ಇಲ್ಲಿ ಆರ್ಮಿ ಕೋಚಿಂಗ್ ಸೆಂಟರ್ ಇಂದ ನಾನು ತರಬೇತಿ ಪಡೆದುಕೊಂಡಿರ್ತೇನೆ. ನಾವು ಕೂಡ 2015 ಲಾಸ್ಟ್ ಮತ್ತು 2015 ಫಸ್ಟ್ ಆಗಿ ನಾವು ಆರ್ಮಿ ಕೋಚಿಂಗ್ ಸೆಂಟರ್ಲಿ ನಾವು ತರಬೇತಿ ಪಡ್ಕೊಂಡಿದ್ವಿ. ನಾವು ಕೂಡ ನಮ್ಮ ಅಣ್ಣನ ಮಗ ಅಂತ ನಮ್ಮ ಅಮ್ಮನ ಮಗ 2015 ಲಾಸ್ಟ್ ಮತ್ತು 2015 ಫಸ್ಟ್ ಆಗಿ ನಾವು ಆರ್ಮಿ ಕೋಚಿಂಗ್ ಸೆಂಟರ್ಲಿ ಪಾಸ್ ಆಗ್ತೀವಿ ಇಲ್ಲೋ ಪಾಸ್ ಆಗ್ತೀವಿ ಅಂತ ಬಂದಿದ್ವಿ. ಆಗ ಫಸ್ಟ್ ಟೈಮ್ ನಮ್ಮ ಮನೆಯವರು ಈ ತರ ಅಡ್ಮಿಷನ್ ಮಾಡಿದ್ರು. ಅವರು ಕೂಡ ಅವರು ಈಗ ಹೇಳಿದ್ರು. ಹೇಳೋದಾಗ ನಮ್ಮ ತಮ್ಮ ಪಾಸ್ ಸರ ಪಾಸ್ ಅಂತ ಹೇಳಿದ್ರು. ಸರ್ ಕೂಡ ಆದವರು ಹೇಳಿದ್ರು ನಿಮ್ಮ ತಮ್ಮನ ಪ್ರಯತ್ನ ಹೆಚ್ಚಂತ ಹೇಳಿದ್ರು. ತಮ್ಮ ಪ್ರಯತ್ನ ಮಾಡ್ತಾನಿಲ್ಲ ಗೊತ್ತಿಲ್ಲ ಅವರಿಗೆ. ಬಟ್ ಸರ್ ಶಿಕ್ಷಕರಾದಂತ ಲಕ್ಷ್ಮಣ್ ಸರ್ ಅವರು ಶಿಕ್ಷಣ ಕೊಟ್ಟರು. ಸ್ವತಃ ಲಕ್ಷ್ಮಣ್ ಸರ್ ನಮ್ಗೆ ಮೆಂಟಾಲಿಟಿ ಹೇಳ್ತಿದ್ರು. ಅವ್ರು ಎಲ್ಲಾ ರೀತಿ ಮೆಂಟಾಲಿಟಿ ಕ್ಲಾಸ್ ಕೊಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸು ಸೆಳೆ ಹೇಳ್ತಿದ್ರು. ಅವರು ಯಾವ ರೀತಿ ಪಾಸ್ ಆಗಬೇಕು, ಯಾವ ರೀತಿ ನಮ್ಮ ಮನಸ್ಸನ್ನು ಹಿಡಿದಿಡಬೇಕು, ಯಾವ ರೀತಿ ನಾವು ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮ ಮನಸ್ಸನ್ನ ಇಲ್ಲೇ ಇಟ್ಕೋಬೇಕು. ಎಕ್ಸಾಮ್ ಕಿಂತ ಮುಂಚೆ ನಮ್ಮ ಮನಸ್ಸು ಹೇಳಿಕೊಡಿದ್ರು. ಯಾವ ರೀತಿ 1 ತಿಂಗಳ 1.5 ತಿಂಗಳ ಎಕ್ಸಾಮ್ ಇತ್ತು. ಆಗ ನಮ್ಗೆಲ್ಲ ನಮಗೆ ಆಕ್ಚುಲಿ ಯಾಕೋ ನಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ಲಿಲ್ಲ. ಆ ತರ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಇಲ್ಲಿ ಹೇಳ್ಕೊಟ್ಟಿದ್ರು. ಬಟ್ ನಾವು ಶಿಕ್ಷಣ ಸ್ವಲ್ಪ ಇಂಗ್ಲಿಷ್ ನಾಲೆಜ್ ಇತ್ತು, ಹಿಂದಿ ನಾಲೆಜ್, ಸ್ವಲ್ಪ ಎಲ್ಲ ತರ ನಾಲೆಜ್ ಇತ್ತು. ಸರ್ ಹೇಳಿದ್ದನ್ನ ಆಲ್ರೆಡಿ ನಾವು ಜಲ್ದಿ ಕ್ಯಾಚ್ ಮಾಡ್ಕೊತಿದ್ವಿ. ನಾವು 1.5 ತಿಂಗಳ ಶಿಕ್ಷಣ ಕೊಟ್ಟಿದ್ರೆ ಎಲ್ಲ ನಮ್ಮ ಸರ್ ಧನ್ಯವಾದ ಹೇಳ್ತೀವಿ. ಎಲ್ಲ 1.5 ತಿಂಗಳ ಒಂದು ಶಿಕ್ಷಣ ಇಡೀ ನಾವು ಜೀವನ ಪರ್ಯಂತ ಅನುಭವಿಸಾಕತ್ತೀವಿ. ನಾವು ಅವ್ರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಮಾತು ಇಷ್ಟ ಧನ್ಯವಾದ ಹೇಳ್ತೀನಿ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ
ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.